ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮತ್ತೆ ಡ್ರೆಸ್ನ ಆರ್ಡರ್ ಮಾಡಿ ತರಿಸಿದ್ದೀನಿ. ಇದು ಆಫರಲ್ಲಿದ್ದಂತಹ ಒಂದು ಡ್ರೆಸ್ ಆಗಿದೆ. ಸೊ ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿ ತರಿಸಿದ್ದೀನಿ. ಈ ಒಂದು ವೆಬ್ಸೈಟಲ್ಲಿ ಯಾರೇ ಡ್ರೆಸ್ ತೊಗೊಂಡ್ಲಿ ಎಲ್ಲ ಸೈಜಲ್ಲೂ ಅವೈಲೇಬಲ್ ಇರುತ್ತೆ, ಹಾಗೆಯೇ ಕಮ್ಮಿ ಪ್ರೈಸಲ್ಲಿ ಸಿಗತ್ತೆ. ಸೊ ಹಾಗಿದ್ರೆ ಇದು ಯಾವ ಡ್ರೆಸ್ಸು ಮತ್ತು ಹೇಗಿದೆ ಅನ್ನೋದನ್ನು ನೋಡೋಣ ಅಲ್ವಾ. ಸೊ ಹಾಗಾದರೆ ಲೇಟ್ ಮಾಡದೆ ಇದರ ಒಂದು ಅನ್ಬಾಕ್ಸಿಂಗ್ ತೋರಿಸ್ತೀನಿ, ಬನ್ನಿ. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ. ಎಸ್, ಕಲರ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಡಬಲ್ ಎಕ್ಸೆಲ್ ಅಂತ, ಕನ್ಫ್ಯೂಸ್ ಬೇಡ ಅಂತ. ಇಲ್ಲಿ ಡಬಲ್ ಎಕ್ಸೆಲ್ ಹಾಕಿದ್ದಾರೆ, ಅಲ್ಲಿ ಒಳಗಡೆ ಏನಿದೆಯೋ ಗೊತ್ತಿಲ್ಲ, ಯಾಕಂದರೆ ಸೈಜ್ ಪ್ರಾಬ್ಲಮ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಕಲರ್ ಭಾಳ ಇಷ್ಟ ಆಯಿತು ನನಗೆ, ನಿಜವಾಗ್ಲೂ ಕಲ್ಲರು ನಂಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ಈ ಒಂದು ಕಲರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿಗತ್ತೆ ಅಂತ, ಆದರೂ ಸಮ್ಟೈಮ್ಸ್ ಏನಾಗುತ್ತೆ ತೋರಿಸೋದೊಂದು ಕಳಿಸೋದೊಂದು ಆಗುತ್ತೆ. ಸೊ ಈಗೇನು ಅಂತಂದರೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತಿದೆ ಅಂದರೆ ಫುಲ್ಲು ಡಲ್ ಕಲರ್ ಕಾಣಿಸ್ತಿದೆಲ್ಲ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದು ಡಲ್ ಕಲರ್ ಅಲ್ಲ, ಇದು ಒಂದು ಗಿಳಿ ಹೆಸರು, ಅಂದರೆ ಪಿಕಾಕ್ ಕಲರ್, ಇದು ಗಿಳಿ ಹೆಸರು ಕಲರ್ ಇದು. ಸೊ ನೋಡೋಣ, ಇವಾಗ ನಾನು ಓಪನ್ ಮಾಡ್ತೀನಿ. ಎಸ್, ಫುಲ್ ಇನ್ ಡ್ರೆಸ್. ವಾವ್ ಸಕ್ಕತ್ತಾಗಿದೆ ಡ್ರೆಸ್ಸು, ಸೂಪರ್. ಫುಲ್ ಹ್ಯಾಪಿ. ವಾವ್ ಸಕ್ಕತ್ತಾಗಿದೆ ಡ್ರೆಸ್ಸು. ಎಸ್, ಈಗ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಒಂದು ಸ್ಕ್ವೇರ್ ನೆಕ್ಕಲ್ಲಿ ಇರೋಂತಹ ಒಂದು ನೆಕ್ ಶೇಪ್ ಆಗಿದೆ. ಸೊ ದೂರದಿಂದ ನೋಡಿ, ಪರವಾಗಿಲ್ಲ. ಹಾಂ, ಸ್ಕ್ವೇರ್ ನೆಕ್ ಇದೆ ನೋಡಿ, ಅಲ್ಲಿ ನೆಕ್ ಕಾಣಿಸ್ತಾ ಇದೆ, ಸ್ಕ್ವೇರಲ್ಲಿದೆ. ಓಕೆ, ಬ್ಯಾಕ್ ಆಲ್ಸೋ ಸೇಮ್ ಸ್ಕ್ವೇರ್ನಲ್ಲಿದೆ, ಅಂದರೆ ಫ್ರಂಟ್ ಏನಿದೆಯೋ ಬ್ಯಾಕ್ ಕೂಡ ಸ್ಕ್ವೇರಲ್ಲೇ ಇದೆ. ಓಕೆ, ಎಸ್. ಮತ್ತು ಸ್ಲೀವ್ ಬಂದ್ಬಿಟ್ಟು, ಸೊ ಇದು ಬಂದ್ಬಿಟ್ಟು ಯಾವ ಥರ ಅಂದರೆ ನೆಕ್ ಹೇಳಿದೆ ನಾನು ಸ್ಕ್ವೇರಲ್ಲಿದೆ ಅಂತ, ಮತ್ತು ಸ್ಲೀವ್ಲೆಸ್ ಇದೆ. ಬ್ಯಾಕ್ ಆಲ್ಸೋ ಸೇಮ್ ಸ್ಕ್ವೇರ್ ನೆಕ್ಕಲ್ಲಿದೆ, ಬ್ಯಾಕ್ ನೆಕ್ ಕೂಡ. ಮತ್ತು ಇದ್ರ ಶೇಪ್ ಯಾವ ಥರ ಇದೆ ಅಂದರೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಹೇಗಿದೆ ಅಂತಂದರೆ, ಇಲ್ಲಿ ಏನು ಮಾಡಿದ್ದಾರೆ, ನಮ್ಮ ಒಂದು ಸ್ಟ್ರಕ್ಚರ್ ಭಾಗ ಏನಿದೆಯೋ ಅಲ್ಲಿ ತನಕ ಶೇಪ್ ತಗೊಂಡು ಆ ನಂತರ ಡೌನ್ ಕಂಪ್ಲೀಟಾಗಿ ಅಂಬ್ರೆಲ್ಲಾ ಕಟಿಂಗಲ್ಲಿ ಮಾಡಿದ್ದಾರೆ. ಅಂಬ್ರೆಲ್ಲಾ ಕಟಿಂಗಲ್ಲಿ ಮಾಡಿದ್ರೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಹೇಗೆ ಅಂತಂದರೆ ನೀವು ನೋಡಿ, ಲಾಸ್ಟ್ ಪಾಯಿಂಟಲ್ಲಿ ನೋಡಿ ಹೇಗಿದೆ ಅಂತಂದರೆ, ಅದು ಒಂಥರ ಇದು ಬೋಟ್ ಥರ, ಅಂದರೆ ಬೋಟ್ ಶೇಪಲ್ಲಿ ಅದು ಕಟ್ ಮಾಡಿದ್ದಾರೆ. ಅಂದರೆ ಯಾವ ಥರ ಅಂದರೆ, ಹಾಕಿದಾಗ ಬಾಟಮಲ್ಲಿ ಏನಿದೆ ಶೇಪು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ಆ ಥರ ಮಾಡಿದ್ದಾರೆ. ಸೊ ಸಖತ್ತಾಗಿದೆ ಡ್ರೆಸ್ಸು. ಈ ಕಲರಲ್ಲಿ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೆ, ಯಾವಾಗಲೇ ನಾನು ತರಿಸಿದ್ರು ಕೂಡ ಈ ಕಲರಲ್ಲಿ ನನಗೆ ಸಮ್ಟೈಮ್ಸ್ ರಾಂಗ್ ಕಲರ್ ಬರ್ತಿತ್ತು, ಒಂಥರ ಏನೋ ಗ್ರೀನ್ ಥರ ಬರ್ತಿತ್ತು. ಬಟ್ ಇದು ಆ ಥರ ಗ್ರೀನ್ ಅಲ್ಲ. ನಾನು ಮೊದಲೇ ಹೇಳಿದೆ ನಿಮಗೆ, ಪಿಕಾಕ್ ಕಲರ್ ಅಂತ, ಅಂದರೆ ಗಿಳಿ ಹಸಿರು ಅಂತ ಏನು ಹೇಳ್ತೀವೋ ಆ ಕಲರು. ಈ ಕಲರು ತುಂಬ ರೇರ್ ಕಲರ್ ಕೂಡ ಹೌದು. ಸೊ ಹಾಗಾಗಿ ಈ ಒಂದು ಕಲರಲ್ಲಿ ನನಗೆ ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಆರ್ಡರ್ ಮಾಡಿದೆ. ಈ ಒಂದು ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿರೋದು ಮೀಶೋದಲ್ಲಿ. ಸೊ ಮೀಶೋದಲ್ಲಿ ಆಲ್ಮೋಸ್ಟ್ ನಿಮಗೆ ಒಳ್ಳೊಳ್ಳೆ ಕ್ಲಾತ್ಗಳು ಸಿಗತ್ತೆ, ಜೊತೆಗೆ ಏನು ಅಂದರೆ ಒಳ್ಳೆ ಬ್ರ್ಯಾಂಡಲ್ಲಿ ಕೂಡ ಸಿಗತ್ತೆ. ಯಾಕೆ ಅಂತಂದರೆ ಆ ಮೀಶೋ ಏನು ಅಂತಂದರೆ ಈ ಥರದ ಒಂದು ಬ್ಯೂಟಿಫುಲ್ ಡ್ರೆಸ್ಸು ಏನು ಬಿಡೋದ್ರಲ್ಲಿ ನಂಬರ್ 1 ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಸೊ ಇವಾಗ ಇನ್ನೊಂದು ಹೇಳಬೇಕು, ಏನಪ್ಪ ಅಂದರೆ ಈ ಒಂದು ಕ್ಲಾತ್ ಬಂದ್ಬಿಟ್ಟು ಪಾಲಿಕ್ರೇಪ್ ಆದ್ರೂ ಕೂಡ ಇದು ಸೇಮ್ ಲೈಕ್ರಾ ಕ್ಲಾತ್ ಥರಾನೇ ಇದೆ, ಏನು ಚೇಂಜಸ್ ಇಲ್ಲ, ಲೈಕ್ರಾ ಕ್ಲಾತ್ ಥರಾನೇ ಇದೆ. ಸೊ ಸಕ್ಕತ್ತಾಗಿದೆ ಡ್ರೆಸ್ಸು. ಮತ್ತು ಇದು ನಾನು ಡಬಲ್ ಎಕ್ಸೆಲ್ಲಲ್ಲಿ ಆರ್ಡರ್ ಮಾಡಿರೋದು. ಈ ಒಂದು ಡ್ರೆಸ್ನ ಪ್ರೈಸ್ ಹೇಳ್ಬೇಕು ಇವಾಗ, ನಿಜವಾಗ್ಲೂ ನನಗೆ ನಂಬೋಕ್ಕಾಗ್ತಿಲ್ಲ. ನಾನು ಈ ಒಂದು ಡ್ರೆಸ್ನ ಇಷ್ಟು ಕಮ್ಮಿ ರೇಟಿಗೆ ತೊಗೊಂಡ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈ ಒಂದು ಡ್ರೆಸ್ನ ಪ್ರೈಸ್ ಬಂದ್ಬಿಟ್ಟು 149 ರುಪೀಸ್, 1 ರೂಪಿ ಕಮ್ಮಿ 150 ರುಪೀಸ್ಗೆ ಈ ಒಂದು ಡ್ರೆಸ್ನ ನಾನು ಬೈ ಮಾಡಿದೆ, ಅದು ಮೀಶೋದಲ್ಲಿ. ಸೊ ಆಫರ್ ಇತ್ತು, ಈಗ ಆಫರ್ ನಡೀತಾ ಇದೆ. ಇವಾಗೇನೋ ನಾನು ಆರ್ಡರ್ ಮಾಡಿದಾಗ ಲಾಸ್ಟ್ ವೀಕಲ್ಲಿ 149 ರುಪೀಸ್ ಇತ್ತು, ಇವಾಗೇನೋ 187 ರುಪೀಸ್ ಏನೋ ಆಗಿದೆ. 30 ರುಪೀಸ್ ಡಿಫ್ರೆನ್ಸ್, ಒಂದು 20-30 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಸೊ ನೀವೇನಾದ್ರೂ ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ ಒಂದು ಆಚೆ ಸೈಡ್ ಹೋದ್ರೂ ಹಾಕ್ಬೋದು, ತುಂಬಾ ಚೆನ್ನಾಗಿದೆ. ಸಿಂಪಲ್ ಗ್ರ್ಯಾಂಡ್ ಇದೆ ಇದು.
ಸೊ ನೀವೇನಾದ್ರೂ ಬೇಕು ಅಂತಂದ್ರೆ ನೀವು ಬೈ ಮಾಡ್ಬೋದು. ಡ್ರೆಸ್ ಮಾತ್ರ ಸಖತ್ತಾಗಿದೆ. ಇಂಥ ಒಳ್ಳೆ ಡ್ರೆಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಬಟ್ಟೆ ಕ್ವಾಲಿಟಿ ಬಗ್ಗೆ ಹೇಳೋದಿದ್ರೆ ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ, ಮತ್ತೆ ಸ್ಟ್ರೆಚಬಲ್ ಇದೆ, ಮತ್ತೆ ಸ್ಕಿನ್ ಫಿಟ್ ತರಾನು ಬರುತ್ತೆ. ಯಾವ ಕ್ಲಾತ್ ಇದು? ಪಾಲಿಕ್ರೇಪ್. ಓಕೆ. ಪಾಲಿಕ್ರೇಪ್ ತರ ಇಲ್ಲ ಇದು. ನೋಡಿದ್ರೆ ಒಂಥರ ಲೈಕ್ರಾ ಕ್ಲಾತ್ ತರ ಫೀಲ್ ಆಗುತ್ತೆ. ಹೌದು, ಅದಕ್ಕೆ ಕೇಳಿದೆ, ಕನ್ಫ್ಯೂಸ್ ಆಯ್ತು. ಸಕ್ಕತ್ತಾಗಿದೆ ಈ ಡ್ರೆಸ್. ನಿಜವಾಗ್ಲೂ ನಂಗೆ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ. ಏನ್ ಸೈಜ್ ಇದು? ಡಬಲ್ ಎಕ್ಸೆಲ್. ಡಬಲ್ ಎಕ್ಸೆಲ್ ಅಂದ್ರೆ 42 ಅಲ್ವಾ? 44 ಅವರು ಹಾಕ್ಬೋದು. ಓಕೆ, ಹಾಕ್ಬೋದು. ಎಲ್ಲ ಸೈಜಲ್ಲೂ ಅವೈಲೇಬಲ್ ಇದೆ. ಅಂದ್ರೆ 42 ಲಾಸ್ಟ್. ಓಕೆ. ಎಕ್ಸೆಲ್, ಡಬಲ್ ಎಕ್ಸೆಲ್, ಸ್ಮಾಲ್, ಮೀಡಿಯಮ್, ಎಕ್ಸೆಸ್ ಸೈಜಸ್ ಇದೆ ಅವೈಲೇಬಲ್ ಇದೆ. ಓಕೆ. ಸೊ ನೀವು ಇದನ್ನ ಬೈ ಮಾಡ್ಬೋದು. ಸೊ ನೋಡಿದ್ರಲ್ಲ, ಈ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ನಾನು ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಸೊ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಈ ಒಂದು ವಿಡಿಯೋನ ಪೇಷನ್ಸ್ ಇಂದ ನೀವು ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಇನ್ನೊಂದು ಹೇಳಲೇಬೇಕು, ಏನು ಅಂತಂದ್ರೆ ಮೀಶೋಗೂ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇಷ್ಟು ಒಳ್ಳೆ ಡ್ರೆಸ್ ಕಳಿಸಿದ್ದಕ್ಕಾಗಿ ಮೀಶೋದವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. Love you all.